ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವೇನ್ ಮನುಷ್ಯರ ರಾಕ್ಷಸರ? ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ ನಿಮ್ಗೆ? ಮನುಷ್ಯತ್ವ ಏನ್ ಸತ್ತೋಗಿದ್ಯಾ? ನೀವೇನ್ ಯಾರಾದ್ರೂ ಮನುಷ್ಯರ ಹೊಟ್ಟೆಲ್ ಹುಟ್ಟಿದಿರೋ ಅಥವಾ ಯಾವ್ದಾದ್ರೂ ಮೃಗದ ಹೊಟ್ಟೆಲ್ ಹುಟ್ಟಿದಿರೋ? ಜಾಸ್ತಿ ಮಾತಾಡ್ಬೇಡ, ಇಷ್ಟೇ ನಿನಗೆ ಲಿಮಿಟ್. ಏನೇ ಲಿಮಿಟು? ನಾವೇನಾದ್ರೂ ಪ್ರಾಣ ಕೊಟ್ರು ಪರವಾಗಿಲ್ಲ ಅಂತ ನಿಂತ್ಕೊಂಡ್ರೆ ನಿಮ್ಮಂತವ್ರೆಲ್ಲ ನಮ್ ಕಾಲಿನ ಧೂಳಗ್ ಸಮ. ನಿನ್ನೆ ರಾತ್ರಿ ಪಾಪ ಅಶೋಕ್ ಅವ್ರೇನಾದ್ರೂ ಹಾಳು ಕುಡ್ದಿದ್ರೆ ಇಷ್ಟೊತ್ತಿಗೆ ಅವ್ರ ಪ್ರಾಣನೇ ಹೊಟ್ಟೋಗ್ತಿತ್ತು. ನಾನು ಕೊಳ್ಳೆಗಾತಿ ಅನ್ನೋ ಪಟ್ಟ ಕಟ್ಕೊಂಡು ಜೈಲಲ್ಲಿ ಇರ್ತಿದ್ದೆ. ನಮ್ಮಪ್ಪ ಅವಮಾನ ತಾಳಕ್ಕಾಗ್ದೆ ಆತ್ಮಹತ್ಯೆ ಮಾಡ್ಕೊಂಡಿರೋರು. ಇನ್ನ ನನ್ನನ್ನೇ ನಂಬಿ ಮದ್ವೆ ಮಾಡ್ಕೊಂಡಿರೋ ನನ್ ಗಂಡ, ನಮ್ಮ ಅಕ್ಕನ ಮಕ್ಕಳು, ಇವ್ರ ಪರಿಸ್ಥಿತಿ ಎಲ್ಲ ಏನಾಗ್ಬೇಕಾಗಿತ್ತು? ನೆನೆಸ್ಕೊಂಡ್ರೆ ಇದು ಸಾವಿಗಿಂತ ದೊಡ್ಡ ಶಿಕ್ಷೆ ಅಂತ ಅನ್ನಿಸ್ತಾ ಇದೆ. ನಮ್ಮ ಮನೇಲಿ ಪ್ರಾಣನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನಂತ ನೀಚನ್ ಜೊತೆ ಸೇರ್ಕೊಂಡು ಇಂತ ನೀಚ್ ಕೆಲಸ ಮಾಡ್ತಾ ಇರೋದೇ ದೊಡ್ಡ ಅವಮಾನ ಅಂತ ಅನ್ನಿಸ್ತಾ ಇದೆ ನನಗೆ. ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ. ನಾನ್ ಹೇಳೋದನ್ನ ಕೇಳು. ನಾನ್ ಹೇಳೋದನ್ನ ನೀನ್ ಫಸ್ಟ್ ಕೇಳು. ನೀನ್ ಹೇಳೋದು ಏನು ಉಳಿದಿಲ್ಲ ಇನ್ನ. ಇವತ್ತು ಅಶೋಕ್ ಅವ್ರ ಪ್ರಾಣನ ನನ್ನಿಂದ ತೆಗ್ಸಕ್ಕೆ ಪ್ರಯತ್ನ ಪಟ್ಟೆ. ನಾಳೆ ನನ್ನನ್ನೇ ಕೊಲ್ಲಲ್ಲ ಅಂತ ಏನ್ ಗ್ಯಾರಂಟಿ? ಕರೆಕ್ಟಾಗಿ ಕೇಳಿಸ್ಕೊ. ಇನ್ನೊಬ್ರು ಪ್ರಾಣನ ತೆಗೆದು ನಮ್ಮನೆಯವ್ರ ಪ್ರಾಣನ ಉಳಿಸ್ಕೋಬೇಕು ಅನ್ನೋ ಅನಿವಾರ್ಯತೆ ಅವಶ್ಯಕತೆ ನನಗೇನೂ ಇಲ್ಲ. ನಮ್ ಮನೆಯವ್ರ ಪ್ರಾಣ ಎಲ್ಲ ಹೋದ್ರೂ ಪರವಾಗಿಲ್ಲ,